ಸಿ ವಿ ನಾಗೇಶ್ ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ಕೇಸ್ನಲ್ಲಿ ಆಗಿರುವಂಥ ಲೋಪ ಅಥವಾ FIR ದಾಖಲು ಪ್ರಕ್ರಿಯೆ ಸಂದರ್ಭದಲ್ಲಿ ಆಗಿರುವಂಥ ಲೋಪವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಒಂದು, ಮಹಿಳಾ ಅಧಿಕಾರಿ ಇರಲಿಲ್ಲ ಕಂಪ್ಲೇಂಟ್ ಕೊಡುವ ಸಂದರ್ಭದಲ್ಲಿ, ಯಾರೋ ಅಜಯ್ ಕುಮಾರ್ ಅನ್ನುವಂಥ ಆಫೀಸರು ಅದರಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿರೋದು, ಅವರ ಸಿಗ್ನೇಚರ್ ಇದೆ ಅದಕ್ಕೆ ಅಂತ. ಎರಡನೇದು, ಈ ಕೇಸ್ನಲ್ಲಿ ಏನು ಟೈಪ್ ಮಾಡಿರುವಂಥ ದೂರಿನ ಪ್ರತಿ ಇದೆ, ಕಂಪ್ಯೂಟರಲ್ಲಿ ಟೈಪ್ ಮಾಡಿರುವಂಥ ದೂರಿನ ಪ್ರತಿ ಇದೆ. ಆಕೆ ಅಡುಗೆ ಕೆಲಸ ಮಾಡುವಂಥ ಮಹಿಳೆ, ಅವರು ಟೈಪ್ ಆದರೂ ಹೇಗೆ ಮಾಡಿದರು ಅನ್ನೋ ಪ್ರಶ್ನೆಯನ್ನು ರೇವಣ್ಣ ಪರ ವಕೀಲರು ಕೇಳ್ತಾ ಇದ್ದಾರೆ. ಜೊತೆಗೆ ಅವರು ಸಹಿ ಹಾಕಿದ್ದಾರೆ ಈ ದೂರಿಗೆ. ಸೊ ಅದನ್ನು ಬಿಟ್ಟರೆ ಇಲ್ಲಿ ಲೈಂಗಿಕ ದೌರ್ಜನ್ಯಕ್ಕೂ ಅತ್ಯಾಚಾರಕ್ಕೂ ವ್ಯತ್ಯಾಸ ಇದೆ. ಮಹಿಳೆ ಕೊಟ್ಟಿರುವಂಥ ದೂರಿನ ಪ್ರತಿಯನ್ನು ಆಧರಿಸಿ ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ಆ FIRನಲ್ಲಿ ಮಹಿಳೆ ಉಲ್ಲೇಖಿಸಿರೋದು, ನನಗೆ ಭವಾನಿ ರೇವಣ್ಣ ಅವರು ಇಲ್ಲದಾಗ ರೇವಣ್ಣ ಸ್ಟೋರ್ ರೂಮ್ನಲ್ಲಿ ಕೈ ಹಿಡಿದು ಎಳಿತಾ ಇದ್ರು, ಅದರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ದೌರ್ಜನ್ಯ ಮಾಡ್ತಾ ಇದ್ರು ಅನ್ನೋದನ್ನು ಅವರೇನು ವಿವರಿಸಿದ್ದಾರೆ. ಅದರಲ್ಲಿ 376 ಅಂದರೆ ಅತ್ಯಾಚಾರ ಅಪ್ಲೈ ಆಗುವಂಥ, ಅತ್ಯಾಚಾರದ ಸೆಕ್ಷನ್ ಅಪ್ಲೈ ಆಗುವಂಥ ವಿಚಾರ ಎಲ್ಲಿದೆ, ಅಂದರೆ ಆ ಸನ್ನಿವೇಶ ಎಲ್ಲಿದೆ ಅನ್ನೋದನ್ನು ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ಇನ್ನು ಆ FIRನಲ್ಲಿ ಅಥವಾ ದೂರಿನಲ್ಲಿ ಮಹಿಳೆ ಒಂದು ವಿಚಾರವನ್ನು ಉಲ್ಲೇಖಿಸಿದರು. ವಿಡಿಯೋಗಳು ಒಂದು ವೈರಲ್ ಆಗ್ತಾ ಇದೆ, ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ್ದು ಎನ್ನಲಾದಂಥ ವಿಡಿಯೋಗಳು ಏನು ವೈರಲ್ ಆಗ್ತಾ ಇದೆ, ಅದರಲ್ಲಿ ನಾನಿರಬಹುದಾ ಅಂತ ನನ್ನ ಗಂಡ ನನ್ನ ಶೀಲದ ಬಗ್ಗೆ ಶಂಕೆ ವ್ಯಕ್ತಪಡಿಸಿದರು. ನಿನ್ನದು ಈ ಥರದ್ದು ವಿಡಿಯೋ ಬಂದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ನನ್ನ ಗಂಡ ನನ್ನ ಬಳಿ ಕೇಳಿದರು. ಆಗ ನನ್ನ ಮೇಲೆ ಈ ರೀತಿ ಅತ್ಯಾಚಾರ ಆಗಿಲ್ಲ ಅಂತ ನಾನು ಹೇಳಿದ್ದೆ ಅಂತ ಮಹಿಳೆಯೇ ಹೇಳಿರುವಂಥ ವಿಚಾರ ಏನಿದೆ ಅದನ್ನು ಈಗ ಸಿ ವಿ ನಾಗೇಶ್ ಪ್ರಸ್ತಾಪಿಸ್ತಾ ಇದ್ದಾರೆ. ಅಂದರೆ ಮಹಿಳೆಯ ಹೇಳಿಕೆಯ ಆಧಾರದ ಮೇಲೇ ಗೊತ್ತಾಗುತ್ತೆ, ಅಥವಾ ಮಹಿಳೆ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೇ ಗೊತ್ತಾಗುತ್ತೆ ಆ ಮಹಿಳೆಯ ಮೇಲೆ, ದೂರು ಕೊಟ್ಟಿರುವಂಥ 47 ವರ್ಷದ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿಲ್ಲ ಅನ್ನೋದು ಗೊತ್ತಾಗತ್ತೆ ಅಂತ ಸಿ ವಿ ನಾಗೇಶ್ ಅವರು ಹೇಳ್ತಾ ಇರೋದು. 4.5 ವರ್ಷ ತಡವಾಗಿ ಇಲ್ಲಿ ದೂರು ಕೊಟ್ಟಿದ್ದಾರೆ. ಅಲ್ಲದೆ ಈ ಕೃತ್ಯ ಆದ ಬಗ್ಗೆ ತನ್ನ ಗಂಡನ ಬಳಿಯೂ ಕೂಡ ಇಷ್ಟು ವರ್ಷದಲ್ಲಿ ಆಕೆ ಹೇಳ್ಕೊಂಡಿಲ್ಲ. ಇದು ಗೊತ್ತಾಗಿದ್ದು ನೇರವಾಗಿ ಪೊಲೀಸರ ಮುಂದೆ ಹೇಳಿದಾಗಲೇ. ಸೊ ಆ ಕಾರಣಕ್ಕಾಗಿ ಇದು ಅತ್ಯಾಚಾರ ಕೇಸ್ ಅಲ್ಲ ಅನ್ನೋದು ಸಿ ವಿ ನಾಗೇಶ್ ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ಪ್ರಸ್ತಾಪಿಸ್ತಾ ಇರೋದು. ಸೊ ಈ ತನಿಖೆಯ ಈ ಕೇಸಿನ ಲೋಪಗಳು ಮತ್ತು ಕೇಸ್ನಲ್ಲಿ ಆ ಮಹಿಳೆ ಕೋಟ್ ಮಾಡಿರುವಂಥ ಒಂದಿಷ್ಟು ಅಂಶಗಳೇನಿದ್ದಾವೆ ಆ ಅಂಶಗಳನ್ನು ಈಗ ಸಿ ವಿ ನಾಗೇಶ್ ಅವರು ಪ್ರಸ್ತಾಪಿಸಿ, ಇದು ಅತ್ಯಾಚಾರ ಕೇಸ್ ಅಲ್ಲ, ಲೈಂಗಿಕ ಕಿರುಕುಳಕ್ಕೂ ಅತ್ಯಾಚಾರಕ್ಕೂ ವ್ಯತ್ಯಾಸ ಇದೆ, ಮಹಿಳೆ ಪ್ರಸ್ತಾಪಿಸ್ತಾ ಇರುವಂಥ ಅಥವಾ ಅವರು ಕೊಟ್ಟಿರುವಂಥ ದೂರಿನಲ್ಲೇ ಅದಕ್ಕೆ ಸಂಬಂಧಿಸಿದಂಥ ಉತ್ತರ ಅಡಗಿದೆ ಅನ್ನೋದನ್ನು ಸಿ ವಿ ನಾಗೇಶ್ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. 4.5 ವರ್ಷದ ನಂತರ ಮಹಿಳೆ ದೂರು ಕೊಟ್ಟಿದ್ದಾರೆ. ಈ 4.5 ವರ್ಷದ ಅವಧಿಯಲ್ಲಿ ಎಲ್ಲೂ ಕೂಡ ತನ್ನ ಪತಿಯ ಬಳಿಯೂ ಕೂಡ ಮಹಿಳೆ ಇದರ ಬಗ್ಗೆ ಹೇಳ್ಕೊಂಡಿಲ್ಲ. ದೂರು ಕೊಟ್ಟಿರೋದು ಪೊಲೀಸರ ಮುಂದೆ ಬಂದು ಪೊಲೀಸರ ಮುಂದೆಯೇ ಇದನ್ನು ಹೇಳ್ಕೊಂಡಿರೋದು. ಸೊ ಈ ದೂರಿನ ಉದ್ದೇಶ ಆ ಕಾನ್ಸ್ಪಿರಸಿಯ ಪ್ರಸ್ತಾಪ ಆಗ್ತಾ ಇದೆ. ಈಗ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕಾನ್ಸ್ಪಿರಸಿ ಅಂತಂದ್ರೆ ಷಡ್ಯಂತ್ರ, ದೂರು ದುರುದ್ದೇಶದಿಂದ ಕೂಡಿದೆ ಅನ್ನೋ ರೀತಿಯಲ್ಲಿ ಸಿ ವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇರೋದು. ಆರೋಪಿಯ ವಿರುದ್ಧ ಹಾಕಲಾಗಿರುವಂಥ 376 ಅತ್ಯಾಚಾರ ಕೇಸು ಇಲ್ಲಿ ಲಗಾವಾಗಲ್ಲ, ಅಪ್ಲೈ ಆಗಲ್ಲ ಅನ್ನೋದನ್ನು ಸಿ ವಿ ನಾಗೇಶ್ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ಅತ್ಯಾಚಾರ ಅಲ್ಲ ಇದು ಕೇಸು, ಬದಲಾಗಿ ಆದರೆ 354 ಆಗಬೇಕು. ಅಂದರೆ
ಲೈಂಗಿಕ ಕಿರುಕುಳದ ಆರೋಪ ಅಂತಾದರೆ ಸರಿ, ಅತ್ಯಾಚಾರದ ಆರೋಪ ಇಲ್ಲ ಇಲ್ಲಿ. ಇನ್ನು SIT ಮನವಿ ಸಲ್ಲಿಸಿರೋದು, ಇಲ್ಲಿ ನ್ಯಾಯಾಲಯಕ್ಕೆ ಅವರು ಸಲ್ಲಿಸಿರೋದು ಮನವಿ 376 ಹಾಕೋದಕ್ಕೆ 2ನೇ ತಾರೀಕು, ಮೇ 2ನೇ ತಾರೀಕು, 22ನೇ ತಾರೀಕು ಕೇಸ್ ಆಗಿದೆ. ಮೇ 2ನೇ ತಾರೀಕು SIT ನ್ಯಾಯಾಲಯಕ್ಕೆ ಮನವಿ ಮಾಡುತ್ತೆ, ಇದರಲ್ಲಿ IPC ಸೆಕ್ಷನ್ 376 ಹಾಕಿ ಅಂತ. ಆಕೆಯ ಹೇಳಿಕೆಯ ಆಧಾರದಲ್ಲಿ ಈ ರೀತಿ ಹೇಳಿದ್ದು. ಕೋರ್ಟ್ ಸಬ್ಮಿಷನ್ ರೆಕಾರ್ಡ್ ಮಾಡಿಕೊಂಡು ಇದಕ್ಕೆ ಅನುಮತಿ ಕೊಟ್ಟಿದೆ. ಅಂದರೆ IPC ಸೆಕ್ಷನ್ 376 ಅಡಿಯಲ್ಲಿ ಕೇಸು ದಾಖಲಿಸೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿರೋದು 2ನೇ ತಾರೀಕು ಅನ್ನೋದನ್ನ ನಾಗೇಶ್ ಅವರು ಹೇಳ್ತಾ ಇರೋದು. ಈ ಕೇಸು ದುರುದ್ದೇಶದಿಂದ ಕೂಡಿದೆ ಅನ್ನೋದು CV ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇರುವಂಥ ಅನುಮಾನ. ಕೇಸು ದಾಖಲಾದಂಥ ಸಮಯ, ಸನ್ನಿವೇಶ ಮತ್ತು ಸಂದರ್ಭ ಇದಕ್ಕೆ ಬೇರೆಯದ್ದೇ ಅರ್ಥವನ್ನು ಕಲ್ಪಿಸ್ತಿದೆ ಅನ್ನೋ ಅನುಮಾನವನ್ನು CV ನಾಗೇಶ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕೀಯ ಒತ್ತಡ ಇತ್ತು ಇದರಲ್ಲಿ ಅನ್ನೋದನ್ನು ಕೂಡ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. 2ನೇ ಹಂತದ ಕರ್ನಾಟಕದ ಚುನಾವಣೆ ಇತ್ತು ಲೋಕಸಭೆಯದ್ದು, ಸೊ ಅದನ್ನ ಕೂಡ ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ತನಿಖಾಧಿಕಾರಿಯ ಕಾರ್ಯವೈಖರಿಯ ಬಗ್ಗೆಯೂ ಕೂಡ CV ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ತನಿಖಾಧಿಕಾರಿಯ ಹೈಡ್ ಅಂಡ್ ಸೀಕ್ ಮೇಲ್ನೋಟಕ್ಕೆ ಕಾಣುತ್ತೆ, ಅಂದರೆ ಇಲ್ಲಿ ಈ ಕೇಸಲ್ಲಿ ಫೌಲ್ ಪ್ಲೇ ಆಗಿದೆ. ಹೈಡ್ ಅಂಡ್ ಸೀಕ್ ಅಂತಂದ್ರೆ ಕಣ್ಣಾಮುಚ್ಚಾಲೆ ಆಡಿದ್ದಾರೆ ಇಲ್ಲಿ ಅನ್ನೋದು CV ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಪ್ರಸ್ತಾಪಿಸ್ತಾ ಇರೋದು. CV ನಾಗೇಶ್ ಅವರ ವಾದದ ಒಟ್ಟು ತಾತ್ಪರ್ಯ ಅಥವಾ ಸಾರಾಂಶ ಇರೋದಿಷ್ಟೇ. ಈ ಕೇಸು ಲೈಂಗಿಕ ಕಿರುಕುಳದ ಕೇಸ್ ಆಗಿತ್ತು, ಬೇಲೇಬಲ್ ಸೆಕ್ಷನ್ಸ್ ಇತ್ತು ಇದರಲ್ಲಿ. ಅದಕ್ಕಾಗಿ ನಾವು 436 ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ. ಆ ನಂತರ ಇದರಲ್ಲಿ 376 ಅತ್ಯಾಚಾರ ಕೇಸನ್ನು ಹಾಕಿ ನಾನ್ ಬೇಲೇಬಲ್ ಆಗಿ ಮಾಡಲಾಗಿದೆ. ಇಲ್ಲಿ ಇಡೀ ಕೇಸು ದಾಖಲಾಗಿರೋದು, ಕೇಸ್ ನಡ್ಕೊಂಡು ಹೋಗಿರೋದು, ತನಿಖೆ ಇದೆಲ್ಲವನ್ನ ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ರಾಜಕೀಯ ದುರುದ್ದೇಶ ಕಾಣ್ತಿದೆ ಅನ್ನೋದನ್ನ CV ನಾಗೇಶ್ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ದೂರುದಾರ ಮಹಿಳೆಯ ಗುರಿ ಮತ್ತು ಉದ್ದೇಶವನ್ನ ಕೂಡ ಇಲ್ಲಿ CV ನಾಗೇಶ್ ಅವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.